ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಿರಿ. ನಮ್ಮ ಮಧ್ಯರಾತ್ರಿ ಪ್ರಾರ್ಥನೆಗೆ ಹಾಗೂ ನಮ್ಮ ಪ್ರತಿದಿನ ನಡೆಯುವಂತಹ 7:30ರಿಂದ 8:30 ಪ್ರಾರ್ಥನೆಗೆ, ಕುಟುಂಬ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗಳನ್ನು ನಂಬರ್ಗಳನ್ನು ವಾಟ್ಸಪ್ ಮೂಲಕವಾಗಿ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ 4 ಆಯುಧಗಳು. 4 ಆಯುಧಗಳು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಈ ಲೋಕದಲ್ಲಿ ಬರುವಂತ ಹೋರಾಟವನ್ನ ಜಯಿಸಲು ಸಾಧ್ಯ. ಕ್ರೈಸ್ತರಾದ ನಮಗೆ ಪ್ರತಿನಿತ್ಯವೂ ಕೂಡ ಹೋರಾಟ ಇದ್ದದ್ದೇ. ಈ ಹೋರಾಟವನ್ನ ಜಯಿಸಬೇಕಂದ್ರೆ, ನಮ್ಮ ಶತ್ರುವನ್ನ ಸೋಲಿಸಬೇಕಂದ್ರೆ ನಮ್ಮ ಬಳಿ ಆಯುಧ ಇರಬೇಕು. ಆಯುಧ ಇಲ್ಲದೆ ಶತ್ರುವನ್ನ ಯಾವುದೇ ಕಾರಣಕ್ಕೂ ಜಯಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಈ 4 ಆಯುಧಗಳು ಯಾವುದು ಎಂದು ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತಹ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಿಷಯವನ್ನ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ಈ ಲೋಕದಲ್ಲಿ ಆಯುಧ ಎಂದು ನಾವು ನೆನೆಸಿಕೊಳ್ಳುವಾಗ ಹಣದ ಆಯುಧ ಆಗಲಿ, ಜನದ ಆಯುಧ ಆಗಲಿ, ಅಥವಾ ಐಶ್ವರ್ಯದ ಆಯುಧಗಳಿಂದ ನಮ್ಮ ಜೀವಿತದ ಹೋರಾಟವನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಬಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮಗೆ ಸಮಾಧಾನನೂ ಬರೋದಿಲ್ಲ. ಶತ್ರುವಾಗಿರುವ ದುಷ್ಟನನ್ನು ನಾವು ಎದುರಿಸಬೇಕಂದ್ರೆ ದೇವರ ಆಯುಧಗಳನ್ನು, ಅಂದರೆ ನಾವು ಉಪಯೋಗಿಸುವ ಆಯುಧ, ಈಗ ಶತ್ರುವಿನ ವಿರುದ್ಧವಾಗಿ ನಾವು ಆಯುಧ ಉಪಯೋಗಿಸ್ಬೇಕಂದ್ರೆ ಅದು ಲೋಕ ಸಂಬಂಧವಾದ ಆಯುಧ ಅಲ್ಲ. ಅಂದರೆ ಈ ಲೋಕದ ಸಂಬಂಧಪಟ್ಟಂತಹ ಆಯುಧಗಳನ್ನು ನಾವು ಉಪಯೋಗಿಸುವಾಗ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಯಾವುವು? ನಾವು ಉಪಯೋಗಿಸುವ ಆಯುಧಗಳು ದೇವರ ಎಣಿಕೆಯಲ್ಲಿ ಬಲವಾಗಿದೆ. ಆ ಆಯುಧಗಳನ್ನು ಉಪಯೋಗಿಸುವಾಗ ಮಾತ್ರವೇ, ದೇವರ ಎಣಿಕೆಯಲ್ಲಿ ಬಲವಾಗಿರುವ ಆಯುಧಗಳನ್ನು ಉಪಯೋಗಿಸುವಾಗ ಮಾತ್ರವೇ ಕೋಟೆಗಳನ್ನು ಕೆಡವಿ ಹಾಕಲಿಕ್ಕೆ ಸಾಧ್ಯ. ನಮ್ಮೆಲ್ಲರಿಗೂ ಕೂಡ ನಮಗೆ ಯುದ್ಧ ಇದೆ. ನಾವೆಲ್ಲರೂ ಒಂದೊಂದು ರೀತಿಯಾದಂಥ ಯುದ್ಧ ಭೂಮಿಯಲ್ಲಿ ನಿಂತಿದ್ದೇವೆ. ನನಗೆ ಒಂದು ರೀತಿಯಾದಂತಹ ಯುದ್ಧ ಇರುವುದಾದರೆ, ನಿಮ್ಮ ಜೀವಿತದಲ್ಲೂ ನಿಮಗೆ ಒಂದು ರೀತಿಯಾದ ಯುದ್ಧ ಇರ್ತದೆ. ನೋಡುವುದಾದ್ರೆ ನಮ್ಮ ದೇಹವು ಕೂಡ ಒಂದು ಯುದ್ಧ ರಂಗವಾಗಿದೆ, ನಮ್ಮ ಆತ್ಮವು ಕೂಡ ಒಂದು ಯುದ್ಧ ರಂಗ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಆಲೋಚನೆ ಒಂದು ಯುದ್ಧ ರಂಗವಾಗಿದೆ. ಕೆಲವು ಯುದ್ಧಗಳು ಕಣ್ಣಿಗೆ ಕಾಣುವಂಥವುಗಳಾಗಿದ್ರೆ, ಕೆಲವು ಯುದ್ಧಗಳು ಕಣ್ಣಿಗೆ ಕಾಣದೇ ಇರುವಂಥವುಗಳಾಗಿವೆ. ನಮ್ಮ ಆಲೋಚನೆ ಎಂಬ ಯುದ್ಧ ರಂಗದಲ್ಲಿ ಸೈತಾನನ ಏನು ಮಾಡ್ತಾನೆ, ಕೆಲವೊಮ್ಮೆ ಕೆಟ್ಟ ಯೋಚನೆಗಳನ್ನು, ಅಪನಂಬಿಕೆಗಳನ್ನು, ಹೀಗೆ ಅನೇಕ ಕಾರ್ಯಗಳನ್ನು ನಮ್ಮ ಆತ್ಮದೊಳಗೆ ತರ್ತಾನೆ. ಆದರೆ ನಾವು ವಾಗ್ದಾನಗಳಿಂದ ತುಂಬಿದ ಆತ್ಮನಿಂದ ಜಯಿಸಬೇಕಾಗಿದೆ. ನಮ್ಮ ಆತ್ಮವು ಒಂದು ಯುದ್ಧ ರಂಗವಾಗಿದೆ. ಅನೇಕ ವೇಳೆ ನಮ್ಮ ಆತ್ಮ ಕುಂದಿ ಹೋಗ್ತದೆ, ನಾವು ನಿರಾಶೆಗೊಳಗಾಗ್ತೇವೆ, ಮನಗುಂದಿದವರಾಗ್ತೇವೆ. ಪವಿತ್ರಾತ್ಮನು ಅಂತಹ ಸಮಯದಲ್ಲಿ ನಮಗಾಗಿ ಹೋರಾಡುವಂಥವನಾಗಿದ್ದಾನೆ. ಇಂದಿನ ಕಾಲಗಳಲ್ಲಿ ಆಯುಧಗಳಿಂದ ಒಬ್ಬರನ್ನೊಬ್ಬರು ಹೋರಾಡ್ತಾ ಇದ್ದರು. ಆದರೆ ಈಗಿನ ಕಾಲದಲ್ಲಿ ಟೆಕ್ನಾಲಜೀಸ್ ಎಲ್ಲ ಬೆಳವಣಿಗೆ ಆಗಿರೋ ಕಾರಣ ಬೇರೆ ಬೇರೆ ವಿಧವಾದಂತಹ ಉಪಕರಣಗಳನ್ನು ಉಪಯೋಗಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ಇರುವವರೆಗೂ ನಮಗೆ ಹೋರಾಟ ಇದ್ದೇ ಇರ್ತದೆ. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬ ಕ್ರೈಸ್ತನಿಗೂ 3 ರೀತಿಯಾದಂಥ ಹೋರಾಟಗಳನ್ನು ನಾವು ಸಂಧಿಸಬೇಕಾಗಿದೆ. ಮೊದಲನೇದಾಗಿ ನಮ್ಮ ದೇಹದೊಂದಿಗೆ, ಎರಡನೇದಾಗಿ
ಪ್ರಪಂಚದೊಂದಿಗೆ, ಮೂರನೇದಾಗಿ ಸೈತಾನನೊಂದಿಗೆ ನಾವು ಹೋರಾಡಬೇಕಾಗಿದೆ. ಈ ಹೋರಾಟದ ಸಮಯದಲ್ಲಿ ಜಯಪ್ರದನಾದ ಯೇಸು ಕ್ರಿಸ್ತನು ನಮ್ಮೊಂದಿಗೆ ಇರುವಾಗ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಾದ್ರೆ ದೇವರ ಎಣಿಕೆಯಲ್ಲಿ ಬಲವಾಗಿರುವಂತ ಆಯುಧಗಳನ್ನ ನಾವು ಉಪಯೋಗಿಸುವಾಗ ಮಾತ್ರವೇ ಸೈತಾನನು ನಮ್ಮ ವಿರುದ್ಧವಾಗಿ ಮಾಡುವ ಕಾರ್ಯಗಳನ್ನ ಮೇಲೆ ಜಯವನ್ನ ಹೊಂದಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಹಾಗಾದ್ರೆ ಮೊದಲನೇ ಆಯುಧ ಯಾವುದಾಗಿದೆ ಅಂದ್ರೆ ಪ್ರಾರ್ಥನೆ ಎಂಬ ಆಯುಧ. ಪ್ರಾರ್ಥನೆ ಎಂಬ ಆಯುಧ ನಮ್ಮಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಬರುವಂತ 3 ರೀತಿಯಾದ ಹೋರಾಟ, ದೇಹದೊಂದಿಗೆ, ಸೈತಾನನೊಂದಿಗೆ, ಹಾಗೆ ಪ್ರಪಂಚದೊಂದಿಗಿನ ಹೋರಾಟದಲ್ಲಿ ನಾವು ಜಯಿಸಬೇಕಂದ್ರೆ ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು. ಪ್ರಾರ್ಥನೆಯನ್ನ ಮಾಡುವಾಗ ನಾವು ಯಾರೊಟ್ಟಿಗೆ ಕನೆಕ್ಟ್ ಆಗ್ತೇವೆ, ಯಾರೊಟ್ಟಿಗೆ ನಾವು ಐಕ್ಯವಾಗ್ತೇವೆ ಅಂದ್ರೆ ದೇವರೊಟ್ಟಿಗೆ. ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ದೇವರ ಬಳಿಯಲ್ಲಿ ಮಾತನಾಡ್ತಾ ಇರ್ತೇವೆ. ಪ್ರಾರ್ಥನೆ ಎಂಬುದಾಗಿ ದೇವರಲ್ಲಿ ನಾವು ಮಾತನಾಡುವಂಥದ್ದಾಗಿದೆ. ದೇವರೊಟ್ಟಿಗೆ ನಾವು ಹೆಚ್ಚು ಸಮಯವನ್ನು ಕಳೆಯುವಾಗ ನಮ್ಮ ಗುಣಗಳು, ನಮ್ಮ ಆಲೋಚನೆ, ನಮ್ಮ ಕ್ರಿಯೆಗಳು ಎಲ್ಲವೂ ಕೂಡ ಬದಲಾಗ್ಲಿಕ್ಕೆ ಪ್ರಾರಂಭಿಸ್ತದೆ. ಯಾಕೆಂದ್ರೆ ನಾವು ಹೆಚ್ಚು ಯಾರೊಟ್ಟಿಗೆ ಸಮಯವನ್ನ ಕಳೀತೇವೋ ಅವರಂತೆ ನಾವು ಆಗ್ತೇವೆ. ನಾವು ಹೆಚ್ಚು ಪ್ರಾರ್ಥನೆಯಲ್ಲಿ ಕರ್ತನೊಟ್ಟಿಗೆ ಸಮಯವನ್ನ ಕಳೆಯುವುದಾದ್ರೆ, ಯೇಸು ಕ್ರಿಸ್ತನೊಟ್ಟಿಗೆ ನಾವು ಸಮಯವನ್ನ ಕಳೆಯುವಾಗ ನಮ್ಮ ದೇಹದ ಮೇಲೆ, ನಮ್ಮ ದೇಹದೊಂದಿಗೆ ನಮಗೆ ಬರುವ ಹೋರಾಟದಲ್ಲಿ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದೇಹ ಯಾವಾಗ್ಲೂ ಆಶಿಸುವಂಥದ್ದು ಈ ಲೋಕದ ಸಂಬಂಧಪಟ್ಟ ವಿಷಯಗಳು. ಯಾಕೆಂದ್ರೆ ಶರೀರ ಬಂದಿರುವಂಥದ್ದು ಮಣ್ಣಿನಿಂದ ಆಗಿದೆ, ಮಣ್ಣಿನ ವಿಷಯಗಳನ್ನೇ ಹೆಚ್ಚು ಆಶಿಸ್ತದೆ. ಆದ್ರೆ ನಮ್ಮೊಳಗೊಂದು ಆತ್ಮ ಇದೆ, ಆತ್ಮ ಯಾವಾಗಲೂ ಪರಲೋಕ ರಾಜ್ಯದ ವಿಷಯಗಳ ಮೇಲೆ ತವಕಿಸುವಂಥದ್ದಾಗಿದೆ. ಹಾಗಾದ್ರೆ ಈ ಒಂದಕ್ಕೊಂದು ಹೋರಾಟದಲ್ಲಿ ಜಯ ನಮ್ಮ ಆತ್ಮಕ್ಕೆ ದೊರಿಬೇಕಂದ್ರೆ ನಾವು ಪ್ರಾರ್ಥನೆ ಎಂಬ ಆಯುಧವನ್ನ ಹಿಡಿದುಕೊಂಡು ಯಾವಾಗಲೂ ಕರ್ತನೊಟ್ಟಿಗೆ ಸಮಯವನ್ನ ಕಳಿಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 18ನೇ ವಚನ ನೋಡುವುದಾದ್ರೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ. ನೋಡಿ, ದೇವರನ್ನ ನಾವು ಪ್ರಾರ್ಥಿಸಬೇಕು. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ಜೀವಿತದಲ್ಲಿ ಬರುವಂತ ಸೈತಾನನು ನಮ್ಮ ಜೀವಿತದಲ್ಲಿ ಇಟ್ಟಂತ ಅನೇಕ ಹೋರಾಟಗಳನ್ನ ಜಯಿಸಲಿಕ್ಕೆ ಸಾಧ್ಯ. ಹಾಗೆ ಲೋಕ ಸಂಬಂಧಗಳಾದಂಥ ಪ್ರಪಂಚಿಕವಾದ ಆಶಾ ಪಾಶಗಳನ್ನ ವಿರುದ್ಧವಾಗಿ ಜಯವನ್ನು ಹೊಂದಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಯಾವಾಗಲೂ ಹೆಚ್ಚು ಪ್ರಾರ್ಥನೆಯಲ್ಲಿಯೂ ಕೂಡ ಆತನು ಸಮಯವನ್ನ ಕಳೀತಾ ಇದ್ರು. ಯಾಕೆ ಸಮಯವನ್ನ ಕಳೀತಾ ಇದ್ರು ಅಂದ್ರೆ ಈ 3 ವಿಷಯಗಳ ಮೇಲೆ ನಿರಂತರವಾಗಿ ಜಯವನ್ನು ಹೊಂದಿಕೊಳ್ಳಲು ಆತನು ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿರತನಾಗಿದ್ದನು. ಆತನು ದೇವಕುಮಾರನಾಗಿದ್ದರೂ ಸಹ ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯ ಕುಮಾರನೂ ಕೂಡ ಆಗಿದ್ದನು. ಆದ ಕಾರಣ ಆತನು ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೀತಾ ಇದ್ದನು. ನಾವು ಇವತ್ತು ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದೇವಾ? ಯಾಕೆ ನಾವಿನ್ನೂ ಅನೇಕ ವಿಧವಾದ ಪಾಪಗಳಿಗೆ, ಸೈತಾನನ ಹೋರಾಟಗಳಿಗೆ, ಸೈತಾನನನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಇನ್ನೂ ಪ್ರಪಂಚದ ಆಸೆಗಳಿಗೆ, ಲೋಕದ ಆಸೆಗಳಿಗೆ ಒಳಗಾಗ್ತಾ ಇದ್ದೇವೆ? ಶಾರೀರಿಕವಾದ ಇಚ್ಛೆಗಳಿಗೆ ಇನ್ನೂ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಯಾಕಾಗ್ತಾ ಇಲ್ಲ ಅಂದ್ರೆ ನಾವು ದೇವರ ಈ ಆಯುಧವನ್ನು ಧರಿಸಿಕೊಂಡಿಲ್ಲ. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ನಾವು ಯೇಸು ಸ್ವಾಮಿಯ ಮಾಡುವಂತ ಕಾರ್ಯಗಳನ್ನು ಕೂಡ ನಾವು ಹಿಂಬಾಲಿಸಬೇಕು. ಆತನು ಈ ಲೋಕದಲ್ಲಿ ಏನೆಲ್ಲ ಮಾಡಿ ನಮಗೆ ತೋರಿಸಿದ್ದಾನೋ ಅದನ್ನು ನಾವು ಮಾಡಬೇಕು. ಆತನ ಎಲ್ಲ ಸಮಯದಲ್ಲೂ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದನು. ತನ್ನ ಜೀವಿತದಲ್ಲಿ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ನಾವು ನೆನೆಸ್ಕೊಳ್ತೇವೆ, ಏನೇ ಸಂಕಟ ಬಂದ್ರು, ಏನೇ ಬಂದ್ರು, ಯಾವಾಗಲೂ ಪ್ರಾರ್ಥನೆ ಮಾಡಿರಿ. ಯಾಕೆಂದ್ರೆ ಪ್ರಾರ್ಥನೆಗೆ ಅಂತ ಶಕ್ತಿ ಇದೆ. ಎಲ್ಲವನ್ನ ಜಯಿಸಲಿಕ್ಕೆ ಪ್ರಾರ್ಥನೆಯು ನಿಮಗೆ ಸಹಾಯಕರವಾಗಿರುವಂತದ್ದಾಗಿದೆ. ಪೌಲ ಸೀಲರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಅವರಿಗೆ ಅಲ್ಲಿಂದ ಬಿಡುಗಡೆ ಕೊಟ್ಟಿದೆ ಪ್ರಾರ್ಥನೆ ಆಗಿದೆ. ಹಾಗೆ ನಾವು ನೋಡುವುದಾದ್ರೆ ಪೇತ್ರನು ಸೆರೆಮನೆಯಲ್ಲಿ ಇರಲ್ಪಟ್ಟಂತ ಸಮಯದಲ್ಲಿ ಸಭೆ ಅವನಿಗೋಸ್ಕರ ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ರಿಂದ ಅವನು ಅಲ್ಲಿಂದ ಬಿಡುಗಡೆಯನ್ನು ಹೊಂದಿಕೊಂಡನು. ನೋಡಿ, ಪ್ರಾರ್ಥನೆ ಎನ್ನುವಂಥದ್ದು ನಿಮ್ಮ ಜೀವಿತದಲ್ಲಿ ಕಟ್ಟಲ್ಪಟ್ಟಂತ ಅನೇಕ ಕಾರ್ಯಗಳ ಮೇಲೆ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಆದ ಕಾರಣ ಪ್ರಾರ್ಥನೆ ಎಂಬ ಆಯುಧವನ್ನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಅಳವಡಿಸಿಕೊಳ್ಳಿರಿ. ಈ ದಿನಗಳು ಕೆಟ್ಟವುಗಳಾಗಿದೆ, ನಮಗೆ ಸಮಯ ಅಲ್ಪವಾಗಿದೆ. ನಾವು ನಮ್ಮನ್ನ ಕರ್ತನ ಬರುವಿಕೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಇಲ್ಲವಾದರೆ ನಾವು ಕೈ ಬಿಡಲ್ಪಡ್ತೇವೆ. ಈ ಲೋಕದಲ್ಲಿ ಸ್ವಲ್ಪ ದಿವಸದ ಜರ್ನಿ ನಮ್ಮದಾಗಿದೆ, ಸ್ವಲ್ಪ ದಿನದ ಪ್ರಯಾಣ ನಮ್ಮದಾಗಿದೆ. ಆದರೆ ನಮಗೊಂದು ಜೀವಿತವಿದೆ. ನಾವು ಸತ್ತ ನಂತರ ಒಂದು ಜೀವಿತವಿದೆ. ಆ ಜೀವಿತಕ್ಕಾಗಿ ನಾವು ಈ ಲೋಕದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು.
ಸುಮ್ಮನೆ ಏನೋ ನಾನು ಕ್ರೈಸ್ತನಾಗಿದ್ದೇನೆ, ಸಭೆಗೆ ಹೋಗ್ತೇನೆ, ನನಗೆ ಒಳ್ಳೇದಾಗಿದೆ, ದೇವ್ರು ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಅಂತ ಅಲ್ಲ ನೀವು ಜೀವಿಸಬೇಕಾಗಿರೋದು. ನಿಮ್ಮನ್ನು ನೀವು ಆ ಬರುವಿಕೆಗಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಯಾಕೆಂದರೆ ಯಾರ್ಯಾರು ಸಿದ್ಧರಾಗಲಿಲ್ಲವೋ ಅವರೆಲ್ಲರೂ ಕೈ ಬಿಡಲ್ಪಡ್ತಾರೆ. ಇದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾವು ಈ ಭೂಮಿಯಲ್ಲಿ ಇರಬೇಕಾದ್ರೆ ನಮ್ಗೆ ಎಷ್ಟೆಲ್ಲ ಹೋರಾಟ, ವೇದನೆ, ಸಂಕಟ, ನೋವು. ಯಾಕಿದು ಬಂತಂದ್ರೆ ಮನುಷ್ಯನು ದೇವರಿಗೆ ಅವಿಧೇಯತೆಯನ್ನು ತೋರಿಸಿದಾಗ ಅವನ ಮೇಲೆ ಉಂಟಾದಂತಹ ಶಾಪವೇ ಮರಣವಾಗಿದೆ. ಆದರೆ ಈ ಮರಣದ ನಂತರ ನಮಗೊಂದು ಜೀವಿತವಿದೆ. ಆ ಜೀವಿತವನ್ನು ನಾವು ಪಡ್ಕೊಳ್ಬೇಕಂದ್ರೆ ಯೇಸು ಸ್ವಾಮಿಯು ನಮಗೆ ಮಾರ್ಗ, ಜೀವ, ಸತ್ಯ ಆಗಿದ್ದಾನೆ. ಆತನನ್ನ ನಂಬಿದಂತ ನಾವು, ರಕ್ಷಣೆ ಹೊಂದಿದ ನಾವು ಆತನಲ್ಲಿ ನಡೆಯಬೇಕು, ಆತನನ್ನು ಅನುಸರಿಸಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಯಾರು ತಂದೆಯ ಚಿತ್ತವನ್ನು ಮಾಡ್ತಾರೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನಾನು ಸೇವೆ ಮಾಡ್ತಾ ಇದ್ದೇನೆ, ನಾನು ನಿನಗೋಸ್ಕರ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ನಿಮಗೆ ಪರಲೋಕಕ್ಕೆ ಅವಕಾಶವಿಲ್ಲ. ಯಾರು ಆತನ ಚಿತ್ತದ ಪ್ರಕಾರವಾಗಿ ಆತನು ಕೊಟ್ಟಂಥ ಓಟವನ್ನು ಸ್ಥಿರ ಚಿತ್ತದಿಂದ ಸರಿಯಾದ ಮಾರ್ಗದಲ್ಲಿ ಓಡ್ತಾರೋ ಅವರಿಗೆ ಮಾತ್ರ ಆ ಪರಲೋಕವೆಂಬ ಕಾನಾನ್ ದೇಶವನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ನಮ್ಮನ್ನು ನಾವು ಪ್ರಾರ್ಥನೆಯಲ್ಲಿ ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆಯಲ್ಲಿ ಮಾಡುವಾಗ ನಾವು ದೇಹದ ದುರಭ್ಯಾಸಗಳನ್ನು ಪರಿಶುದ್ಧಾತ್ಮನ ಕೈಗೆ ಒಪ್ಪಿಸುವಾಗ ನೋಡಿ, ಪವಿತ್ರಾತ್ಮನ ಪ್ರೇರಿತವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನಿಗೆ ಒಳಪಡುವಾಗ ಆತನು ನಮ್ಮ ದೇಹದ ದುರಭ್ಯಾಸಗಳ ಮೇಲೆ ನಮಗೆ ಜಯ ಕೊಡ್ತಾನೆ, ಸೈತಾನನ ಮೇಲೆ ಜಯ ಕೊಡ್ತಾನೆ, ಹಾಗೆ ಪ್ರಪಂಚದ ಆಸೆಗಳ ಮೇಲೆ ನಮಗೆ ಜಯ ಕೊಡ್ಲಿ ಆತನು ಶಕ್ತನಾಗಿದ್ದಾನೆ. ಆದರೆ ನಾವು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಂಬ ಆಯುಧವನ್ನ ಧರಿಸಿಕೊಳ್ಳಬೇಕು. ಎರಡನೇದಾಗಿ ನೋಡುವುದಾದ್ರೆ ನಂಬಿಕೆ ಆಗಿದೆ. ನಂಬಿಕೆ ಎಂಬ ಆಯುಧವನ್ನ ನಾವು ಹಿಡಿದುಕೊಳ್ಳುವಾಗ ದುಷ್ಟನನ್ನ ನಾವು ಸೋಲಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ಬರುವಂಥ ಹೋರಾಟಗಳಲ್ಲಿ ನಮಗೆ ನಂಬಿಕೆ ಇಲ್ಲದೆ ಇದ್ರೆ ನಾವು ಸುಲಭವಾಗಿ ಸೋತು ಹೋಗ್ತೇವೆ, ಶತ್ರುವಿನ ಮುಂದೆ ಸುಲಭವಾಗಿ ಬಿದ್ದು ಹೋಗ್ಬಿಡ್ತೇವೆ. ಆದರೆ ನಂಬಿಕೆ ನಮ್ಮಲ್ಲಿ ಇರುವಾಗ ಮಾತ್ರವೇ ಸೈತಾನನನ್ನ ಜಯಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಯಾಕೆಂದರೆ ದೇವರ ವಾಕ್ಯಗಳು ನಮ್ಮ ಕಷ್ಟದಲ್ಲಿ, ನಮ್ಮ ಹೋರಾಟದಲ್ಲಿ, ನಮ್ಮ ವೇದನೆಯಲ್ಲಿ, ಸಂಕಟದಲ್ಲಿ ನಮ್ಮನ್ನು ಬಲಪಡಿಸಿ, ನಮಗೆ ನಿರೀಕ್ಷೆ ಹುಟ್ಟಿಸಿ, ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸುವಂಥದ್ದಾಗಿದೆ ನಂಬಿಕೆ ಎನ್ನುವಂಥದ್ದು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬ ವಿಷಯವಾಗಿ ಪ್ರಸ್ತಾಪಿಸುವಾಗ ಪೌಲನ ಎಫೆಸದವರಿಗೆ ಹೇಳುವಾಗ 16ನೇ ವಚನದಲ್ಲಿ ನಂಬಿಕೆ ಎಂಬ ಗುರಾಣಿಯನ್ನು ನೀವು ಹಿಡಿದುಕೊಳ್ಳಬೇಕು. ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ನಂಬಿಕೆ ಎಂಬ ನಾವು ಗುರಾಣಿಯನ್ನು ಹಿಡಿದುಕೊಳ್ಳುವಾಗ ಮಾತ್ರವೇ ದುಷ್ಟನಾದವನು ಅನೇಕ ಕೇಡಿನ ಬಾಣಗಳನ್ನು ನಮ್ಮ ಮೇಲೆ ಬಿಡ್ತಾನೆ, ನಮ್ಮ ಆಲೋಚನೆಗಳ ಮೇಲೆ. ಆಲೋಚನೆಗಳಲ್ಲಿ ದೇವರ ಮೇಲೆ ಅಪನಂಬಿಕೆನ ಹುಟ್ಟಿ, ದೇವರಿಂದ ದೂರವಾಗಿ, ದೇವರಿಗೆ ಅವಿಧೇಯತರಾಗಿ, ಪ್ರಾರ್ಥನೆ ಮಾಡದಂತೆ, ದೇವರೊಟ್ಟಿಗೆ ಅನ್ಯೂನ್ಯತೆ ಇಟ್ಟುಕೊಳ್ಳದೆ, ದೇವರ ವಾಕ್ಯಗಳನ್ನು ಧ್ಯಾನಿಸದೆ, ದೇವರಿಂದ ದೂರ ಆಗುವಂತಹ ಅಗ್ನಿ ಬಾಣಗಳನ್ನು ನಮ್ಮ ಮೇಲೆ ಬಿಡ್ತಾನೆ. ಆಗ ನಂಬಿಕೆ ಎಂಬ ಈ ಗುರಾಣಿಯನ್ನು ನಾವು ಹಿಡ್ಕೊಳ್ಳುವಾಗ ನಾವು ದೇವರ ಮೇಲೆ ನಂಬಬೇಕು. ಇವತ್ತು ಎಷ್ಟೋ ಜನ ಯಾವುದ್ಯಾವ್ದ್ರ ಮೇಲೋ ನಂಬಿಕೆ ಇಡ್ತಾ ಇದ್ದಾರೆ, ಯಾವುದಾದ್ರ ಮೇಲೆ ನಂಬಿಕೆ ಇಟ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾವು ದೇವರ ಮೇಲೆ ನಂಬಿಕೆ ಇಡೋಣ. ಸಕಲವನ್ನು ಸೃಷ್ಟಿ ಮಾಡಿದಂಥ ದೇವರ ಮೇಲೆ ನಂಬಿಕೆ ನೀವು ಇಡುವುದಾದರೆ ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ನೀವು ಶಕ್ತರಾಗ್ತೀರ. ನೋಡಿ, ಎಷ್ಟೋ ಜನರ ಜೀವಿತದಲ್ಲಿ ಬಿದ್ದೋಗ್ಲಿಕ್ಕೆ ಕಾರಣ ಇದೇ ಆಗಿದೆ. ಹಿಂಜಾರಿ ಹೋಗ್ಲಿಕ್ಕೆ, ಬ್ಯಾಕ್ ಸ್ಲೈಡಿಂಗ್ ಆಗಲಿಕ್ಕೆ ಕಾರಣ ಏನಂದರೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವಂಥದ್ದು. ನಮಗೆ ಯಾವಾಗ ದೇವರ ಮೇಲೆ ನಂಬಿಕೆ ಬರ್ತದೆ ಅಂದರೆ ನಾವು ಆತನ ಕುರಿತಾಗಿ ಹೆಚ್ಚಾಗಿ ತಿಳ್ಕೊಳ್ಳುವಾಗ. ಅದಕ್ಕೆ ಪ್ರಾರ್ಥನೆಗಳನ್ನು ಮಾಡಿರಿ. ಪ್ರಾರ್ಥನೆಗಳನ್ನು ಮಾಡುವಾಗ ಬರೀ ನಮ್ಮ ಕಷ್ಟ ಹೇಳ್ಕೊಳ್ಳೋದಲ್ಲ, ನಾವು ಆತನ ಕುರಿತಾಗಿ ಹೆಚ್ಚಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಯಾಗಿ ಹೇಳುವುದಾದರೆ, ನಾವು ಒಂದು ವ್ಯಕ್ತಿಯ ಸಹವಾಸವನ್ನು ಮಾಡುವಾಗ ಅಥವಾ ಒಂದು ವಿವಾಹದಲ್ಲಿಯೇ ನಾವು ನೋಡುವುದಾದರೆ, ವಿವಾಹವಾದ ನಂತರ ನಾವು ಒಂದು ಪತಿಯೊಟ್ಟಿಗೆ ಅಥವಾ ಪತ್ನಿಯೊಟ್ಟಿಗೆ ನಾವು ಬೆರೆಯುವಾಗ ಅವರ ಜೀವನದಲ್ಲಿ ಬರೀ ನಾವು ನಮ್ಮ ಅವಶ್ಯಕತೆಗಳಿಗೆ ಮಾತ್ರ ಅವರೊಟ್ಟಿಗೆ ನಾವು ಪ್ರೀತಿಯಿಂದ ನಡ್ಕೊಳ್ಳಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಅವರೊಟ್ಟಿಗೆ ಶೇರ್ ಮಾಡ್ತೀವಿ. ಅವರ ಒಂದು ಒಳ್ಳೆಯ ಗುಣಗಳೇನು, ಅವರ ವೀಕ್ನೆಸ್ ಏನು, ಪ್ರತಿಯೊಂದು ತಿಳ್ಕೊಳ್ತೇವೆ. ಯಾಕೆಂದರೆ ನಾವು ಅವ್ರನ್ನ ಪ್ರೀತಿ ಮಾಡ್ತೇವೆ. ಹಾಗೆ ಪ್ರಾರ್ಥನೆಯಲ್ಲಿ ನಾವು ದೇವರನ್ನ ಪ್ರೀತಿಸುವಾಗ ದೇವರನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರ ಗುಣಗಳನ್ನು, ಗುಣಾತಿಶಯಗಳನ್ನೇನು, ದೇವರು ಎಂಥವನು, ಎಂತಹ ಸರ್ವೋತ್ತಮನೆಂದು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಾರ್ಥನೆಯಲ್ಲಿ ನೀವು ಹೆಚ್ಚು ಸಮಯವನ್ನು ಕಳೆಯುವಾಗ, ಪ್ರಾರ್ಥನೆಯಲ್ಲಿ ಕರ್ತನವನ್ನು ನೀವು ಅರಿತುಕೊಳ್ಳುವಾಗ
ಪ್ರಾರ್ಥನೆಯಲ್ಲಿ ನೀವು ಆ ದೇವರ ಶಕ್ತಿನ ಅನುಭವಿಸುವಾಗ ನಿಮ್ಮಲ್ಲಿ ನಂಬಿಕೆ ಎನ್ನುವಂಥದ್ದು ಉಂಟಾಗುವಂಥದ್ದಾಗಿದೆ. ಗಂಡನಿಗೆ ಹೆಂಡತಿಯ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಯಾಕೆ ಉಂಟಾಗ್ತದೆ? ಹೆಚ್ಚಾಗಿ ಅವರೊಟ್ಟಿಗೆ ಸಹವಾಸ, ಅವರ ಗುಣಗಳೇನು, ಅವರಿಗೆ ಎಂಥವರಾಗಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ನಾವು ಕೂಡ ನಂಬಿಕೆ ನಮ್ಮಲ್ಲಿ ಹುಟ್ಟಬೇಕಂದ್ರೆ ದೇವರೊಟ್ಟಿಗೆ ಹೆಚ್ಚಾಗಿ ಸಹವಾಸ ಇಟ್ಕೊಳ್ಬೇಕು. ಎರಡನೇದಾಗಿ, ನಂಬಿಕೆ ಎಂಬ ಆಯುಧವನ್ನು ಹಿಡಿಯುವಾಗಲೇ ನಿಮ್ಮ ಜೀವಿತದಲ್ಲಿ ಶತ್ರುವಿನ ಕಾರ್ಯಗಳನ್ನು ಮುರಿಯಲ್ಪಡಲಿಕ್ಕೆ ಸಾಧ್ಯ. ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿರುವ ವಾಗ್ದಾನಗಳನ್ನು ನೆರವೇರದ ಹಾಗೆ ಕೆಲವೊಮ್ಮೆ ದುಷ್ಟನ ಕಾರ್ಯ ಮಾಡ್ತಾನೆ. ಆದರೆ ನೀವು ದೇವರನ್ನ ನಂಬುವುದಾದರೆ ದುಷ್ಟನ ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಸಾಧ್ಯವಾಗ್ತದೆ. ದೇವರ ವಾಗ್ದಾನಗಳನ್ನು ನೀವು ಸಂಪೂರ್ಣವಾಗಿ ನಂಬಿಕೆ ಇಡುವುದಾದರೆ, ದೇವರ ಮಾತುಗಳನ್ನು ಸಂಪೂರ್ಣವಾಗಿ ನಂಬಿಕೆ ಇಡುವುದಾದರೆ ನಿಮ್ಮ ಜೀವಿತದಲ್ಲಿ ದುಷ್ಟನಿಂದ ನೀವು ಜಯ ಹೊಂದಲಿಕ್ಕೆ ಸಾಧ್ಯ. ಎಲ್ಲ ನಿಮ್ಮ ಸಮಸ್ಯೆಗಳಲ್ಲಿ, ನಿಮ್ಮ ಹೋರಾಟಗಳಲ್ಲಿ, ನಿಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಕಣ್ಣೀರು ವೇದನೆಗಳಲ್ಲಿ ನಿಮಗೊಂದು ನಿರೀಕ್ಷೆ ಉಂಟಾಗ್ತದೆ. ಯಾವಾಗ ಅಂದರೆ ದೇವರ ಮೇಲೆ ನಿಮಗೆ ನಂಬಿಕೆ ಇರುವಾಗ. ಹಾಗಾದರೆ ಈ ನಂಬಿಕೆ ಎಂಬ ಗುರಾಣಿಯನ್ನು ನೀವು ಹಿಡಿದುಕೊಳ್ಳುವುದಾದರೆ ದೇವರ ನಾಮದಲ್ಲಿ ನಿಮಗೆ ಜಯ ಉಂಟಾಗುವಂಥದ್ದಾಗಿದೆ. ಮೂರನೇದಾಗಿ ನೋಡುವುದಾದರೆ, ದೇವರ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡಿಯುವಾಗ ದುಷ್ಟನಾದ ಸೈತಾನನ ಗೆಲ್ಲಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ ಹೇಳುವಂಥದ್ದಾಗಿದೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ದೇವರ ವಾಕ್ಯ ಆತ್ಮನ ಖಡ್ಗವಾಗಿದೆ. ಶತ್ರುಗಳನ್ನು ನಾಶಪಡಿಸುವಂಥದ್ದಾಗಿದೆ ಆತನ ವಾಕ್ಯಗಳು. ಅಂಧಕಾರ ಶಕ್ತಿಗಳನ್ನು ಒಡೆಯುವಂಥದ್ದಾಗಿದೆ ಆತನ ವಾಕ್ಯಗಳು. ಪೌಲನು ಸಭೆಯ ವಿಶ್ವಾಸಿಗಳನ್ನ ಎಚ್ಚರಿಸ್ತಾ ಹೀಗೆ ರೀತಿಯಾಗಿ ಹೇಳ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡುವುದಾದರೆ, ನೀನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೇನೋ, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಹಾಗೆ ಮತ್ತೆ 32ನೇ ವಚನ ಓದಿಕೊಳ್ಳುವುದಾದರೆ, ನಿಮ್ಮನ್ನು ಕರ್ತನಿಗೆ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತಾನೆ. ಈ ಕೃಪಾ ವಾಕ್ಯಗಳು ಆತ್ಮನ ಖಡ್ಗವಾಗಿದೆ. ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಆಗ ಮಾತ್ರವೇ ನಾವು ಈ ಲೋಕಕ್ಕೆ ದೀಪದಂತೆ ಪ್ರಕಾಶಿಸಲು ಸಾಧ್ಯವಾಗ್ತದೆ. ಅಂಧಕಾರ ಶಕ್ತಿಗಳ ಮೇಲೆ ಜಯ ಹೊಂದಬೇಕಾದ್ರೆ ನಮಗೆ ಬಲವುಳ್ಳ ದೇವರ ವಾಕ್ಯದ ಅವಶ್ಯಕತೆ ಇದೆ. ಈ ಸೈತಾನನ ಮೇಲೆ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ನಮಗೆ ಜಯವನ್ನು ದೇವರ ವಾಕ್ಯ ದೊರಕಿಸುವಂಥದ್ದಾಗಿದೆ. ನಮ್ಮ ಶಾರೀರಿಕವಾದಂಥ ಯುದ್ಧಗಳಲ್ಲೂ, ಆತ್ಮಿಕವಾದ ಯುದ್ಧದಲ್ಲೂ, ಹಾಗೆ ಪ್ರಪಂಚಿಕವಾದ ಯುದ್ಧದಲ್ಲೂ, ಸೈತಾನನೊಟ್ಟಿಗೆ ಯುದ್ಧದಲ್ಲೂ ಕೂಡ ಈ ವಾಕ್ಯವು ನಮ್ಮನ್ನು ಬಲಗೊಳಿಸುವಂಥದ್ದಾಗಿದೆ. ಹಾಗೆ ನಾವು ನಂಬಿಕೆ ಎಂಬ ಗುರಾಣಿಯನ್ನು ನಮ್ಮ ಜೀವಿತದಲ್ಲಿ ಹಿಡಿದುಕೊಳ್ಬೇಕಂದ್ರೆ ದೇವರ ವಾಕ್ಯವೆಂಬ ಈ ಕತ್ತಿಯನ್ನು ನಾವು ಸರಿಯಾಗಿ ಪ್ರತಿದಿನ ಓದಬೇಕು, ಧ್ಯಾನಿಸಬೇಕು, ಅಭ್ಯಾಸಿಸಬೇಕು. ನೀವು ರೋಗಸ್ಥರಾಗಿದ್ದೀರಾ, ನೀವು ನೋವಿನಲ್ಲಿ, ವೇದನೆಯಲ್ಲಿದ್ದೀರಾ, ಹಾಗಾದರೆ ಆತ್ಮನ ವಚನಗಳಿರುವಂಥ ವಾಗ್ದಾನಗಳನ್ನು ನಿಮ್ಮ ಆಯುಧಗಳನ್ನಾಗಿ ಹಿಡ್ಕೊಳ್ಳಿರಿ. ನೀವು ದೈವಿಕವಾದ ಗುಣಗಳನ್ನು ಮತ್ತು ಉತ್ತಮ ಆರೋಗ್ಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನೀವು ಆತ್ಮದಲ್ಲಿ ಕುಂದಿ ಹೋಗಿದ್ದೀರಾ, ಭಯ, ಕಳವಳ, ಅಯ್ಯೋ ನನ್ನ ಜೀವಿತ ಏನಾಗ್ತಾ ಇದೆ, ನನ್ನ ಭವಿಷ್ಯ ಏನಾಗ್ತಾ ಇದೆ, ನನ್ನ ಜೀವಿತದಲ್ಲಿ ಯಾರು ನನ್ನನ್ನು ಪ್ರೀತಿಸೋರು ಇಲ್ಲ, ನನ್ನನ್ನು ಕನಿಕರಿಸೋರಿಲ್ಲ, ನಾನು ವೇದನೆಯಲ್ಲಿದ್ದೇನೆ, ನಾನು ಕಳವಳದಲ್ಲಿದ್ದೇನೆ, ನನ್ನನ್ನು ಸಂತೈಸುವವರಿಲ್ಲ, ನನ್ನ ಈ ಹೋರಾಟ ಜೀವಿತದಲ್ಲಿ ಯಾವಾಗ ನನಗೆ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಕಣ್ಣೀರಲ್ಲಿದ್ದೀರಾ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, 2 ತಿಮೋಥನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಈಡೀತನದ ಆತ್ಮವಲ್ಲ. ಶಿಷ್ಟನು ಸಿಂಹದಂತೆ ಧೈರ್ಯವಾಗಿರುವನು ಎಂದು ಜ್ಞಾನೋಕ್ತಿ 28ನೇ ಅಧ್ಯಾಯ 1ನೇ ವಚನ ಹೇಳ್ತದೆ. ಈ ವಾಕ್ಯಗಳನ್ನು ದೃಢವಾಗಿ ಹಿಡಿದುಕೊಳ್ಳಿರಿ. ನೀವು ಅಂಧಕಾರ ಶಕ್ತಿಗಳಿಂದ ಆಳಲ್ಪಡ್ತಾ ಇದ್ದೀರಾ. ದೇವರ ಪ್ರಸನ್ನತೆಯಿಂದ ನಿಮ್ಮ ವಿಶ್ವಾಸವನ್ನು ಅರಿಕೆ ಮಾಡಿರಿ. ಏನೆಂದು ನೋಡುವುದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ಯೇಸು ಕ್ರಿಸ್ತನು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನನ್ನನ್ನು ಎಂದಿಗೂ ತರೆಯುವುದಿಲ್ಲ. ನಿಮ್ಮ ಹೃದಯದಲ್ಲಿ ಇದನ್ನು ಹಿಡಿದುಕೊಂಡು ನೀವು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ. ನಿಮ್ಮ ಕಷ್ಟದಲ್ಲಿ, ನಿಮ್ಮ ವೇದನೆಯಲ್ಲಿ, ದುಃಖದಲ್ಲಿ, ಹೌದು ನಾನು ಒಬ್ಬೊಂಟಿಯಲ್ಲ, ನನ್ನ ಸಂಗಡ ಯೇಸು ಕ್ರಿಸ್ತನಿದ್ದಾನೆ. ಈ ಒಂದು ಅರಿಕೆಯನ್ನು ನೀವು ಪ್ರತಿದಿನ ಮಾಡುವುದಾದರೆ, ಈ ವಾಕ್ಯವನ್ನು ನೀವು ನಂಬುವುದಾದರೆ, ನಾನು ಎಂದಿಗೂ ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ವಾಗ್ದಾನಗಳನ್ನು ಹಿಡಿದುಕೊಂಡು ನೋಡಿರಿ. ನಿಮ್ಮ ಜೀವಿತದಲ್ಲಿ ದೇವರ ಒಂದು ಆ ಪ್ರಸನ್ನತೆಯನ್ನು, ಇರುವಿಕೆಯನ್ನು, ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಹೃದಯದಲ್ಲಿ ಕೋಪ, ಕಹಿ ಭಾವನೆಗಳಿವೆಯಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 5:5 ಓದಿ ನೋಡಿರಿ.
ದೇವರ ಪ್ರೀತಿಯನ್ನು ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ಸುರಿಸ್ತಾನೆ. ನಿಮ್ಮ ಜೀವಿತದಲ್ಲಿ ಶಾಪಗಳುಂಟಾ? ಹಾಗಾದರೆ ನಿಮ್ಮ ಶಾಪಗಳನ್ನು ಆತನೇ ಹೊತ್ತುಕೊಂಡು ನಿಮಗಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು. ನಿಮ್ಮ ಜೀವಿತದಲ್ಲಿ ಮಾಟ ಮಂತ್ರದಿಂದ ನೀವು ಬಳಲ್ತಾ ಇದ್ದೀರಾ? ಹಾಗಾದರೆ ದೇವರ ವಾಕ್ಯವನ್ನು ಹಿಡಿದುಕೊಂಡು ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 17ನೇ ವಚನ ಓದಿಕೊಳ್ಳಿರಿ. ಓದುವಾಗ ಅದನ್ನು ಓದಿದ ಹಾಗೆ ನೀವು ಅದನ್ನು ನಂಬಿಕೆಯಿಂದ ವಿಶ್ವಾಸ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿರಿ. ನೀವು ಅದರಿಂದ ಬಿಡುಗಡೆ ಹೊಂದಿಕೊಳ್ತೀರಾ. ಸೈತಾನನ ಗರ್ಜನೆಗೊಳಗಾಗಿದ್ದೀರಾ? ಕೀರ್ತನೆ 91ನೇ ಅಧ್ಯಾಯ 13ನೇ ವಚನಗಳನ್ನು ಓದಿ ಈ ವಾಕ್ಯಗಳನ್ನು ಆಯುಧವಾಗಿ ನೀವು ಹಿಡಿದುಕೊಳ್ಳಿ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನವನ್ನು ಓದಿರಿ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನವನ್ನು ಓದಿರಿ. ಈ ವಾಕ್ಯಗಳನ್ನೆಲ್ಲ ಓದಿ ನೀವು ನಿಮ್ಮ ಜೀವಿತದಲ್ಲಿ ಇದನ್ನು ಆಯುಧವಾಗಿ ಹಿಡಿದುಕೊಳ್ಳುವಾಗ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯ ಹೇಳ್ತದೆ, ಈ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದ್ತೇವೆ. ಹಾಗಾದರೆ ವಾಕ್ಯವು ಆತ್ಮನ ಖಡ್ಗವಾಗಿದೆ. ಯಾವಾಗಲೂ ಕೂಡ ದೇವರ ವಾಕ್ಯವನ್ನು ನಾವು ವಿಶ್ವಾಸದ ಅರಿಕೆಯಾಗಿ ನಾವು ಬಾಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಸಮಸ್ಯೆ ಬಂತ, ನಿಮಗೆ ರೋಗ ಬಂತ, ದೇವರ ವಾಕ್ಯವನ್ನು ಉಚ್ಚರಿಸಿರಿ. ದೇವರ ವಾಕ್ಯವನ್ನು ಉಚ್ಚರಿಸುವಾಗ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟಾಗ್ತದೆ. ಯಾಕೆಂದರೆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಅದು ಕೀಲು ಮಜ್ಜೆಗಳನ್ನು, ಆತ್ಮ ಪ್ರಾಣವನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರುವಂಥದ್ದಾಗಿದೆ. ಸೈತಾನನು ನಿಮ್ಮ ವಿರೋಧವಾಗಿ ಹೇಳುವಾಗ, ರೋಗಗಳು ಬರುವಾಗ ವಾಕ್ಯಗಳನ್ನು ಉಪಯೋಗಿಸಿರಿ. ನಿಮಗೆ ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. 4ನೇದಾಗಿ ನೋಡುವುದಾದರೆ ಪವಿತ್ರಾತ್ಮನ ಶಕ್ತಿ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳೋಣ. ಪಡುವಣವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಡಣವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಹೂಣಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. 4ನೇ ಆಯುಧ ಯಾವುದಾಗಿದೆ ಅಂದರೆ ಪರಿಶುದ್ಧ ಆತ್ಮನು. ಪರಿಶುದ್ಧ ಆತ್ಮನು ಬಲವಾದ ಯೋಧನಾಗಿದ್ದಾನೆ. ಸೈತಾನನು ಪ್ರವಾಹದೋಪಾದಿಯಲ್ಲಿ ಬರುವಾಗ ಅವನಿಗೆ ವಿರುದ್ಧವಾಗಿ ಎದ್ದು ನಿಲ್ಲುವಂಥದ್ದಾಗಿದೆ. ಇನ್ನು ತಮಿಳಿನ ಒಂದು ಟ್ರಾನ್ಸ್ಲೇಷನಲ್ಲಿ ನೋಡುವುದಾದರೆ, ಶತ್ರುವು ಪ್ರವಾಹದಂತೆ ನುಗ್ಗಲು ಯೆಹೋವನ ಆತ್ಮವು ಅದರ ವಿರುದ್ಧವಾಗಿ ಧ್ವಜ ಎತ್ತುವುದು ಎಂಬುದಾಗಿ ಈ ವಾಕ್ಯವನ್ನು ನಾವು ಅಲ್ಲಿ ವ್ಯಾಖ್ಯಾನ ಮಾಡುವುದನ್ನು ನೋಡ್ತೇವೆ. ಹಾಗಾದರೆ ಶತ್ರು ನಮಗೆ ಪ್ರವಾಹದೋಪಾದಿಯಲ್ಲಿ ಬರ್ತಾನೆ, ಆದರೆ ಪರಿಶುದ್ಧ ಆತ್ಮನು ಅವನ ವಿರುದ್ಧವಾಗಿ ನಮ್ಮ ಪರವಾಗಿ ನಿಲ್ಲುವಂಥವನಾಗಿದ್ದಾನೆ. ಯೇಸುಸ್ವಾಮಿ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮೊಡನೆ ಇರಲು, ನಮ್ಮನ್ನು ಸಂತೈಸಲು, ನಮ್ಮನ್ನು ಬಲಪಡಿಸಲು ಪವಿತ್ರಾತ್ಮನನ್ನು ಕಳಿಸಿಕೊಟ್ಟನು. ಈ ಪರಿಶುದ್ಧಾತ್ಮನು ನನಗೆ ನಿಮಗೆ ಸಹಾಯಕನಾಗಿದ್ದಾನೆ. ಪಂಚಶತಮ ದಿನದಂದು ಪವಿತ್ರಾತ್ಮನು ಬಲವಾಗಿ ಶಿಷ್ಯರ ಮೇಲೆ ಎರಗಿದನು. ಹುರಿಯುವ ನಾಲಿಗೆಗಳಂತೆ ಒಬ್ಬೊಬ್ಬರ ಮೇಲೆ ಇಳಿಯುವುದನ್ನು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಪವಿತ್ರಾತ್ಮನು ನಮಗಾಗಿ ಪ್ರಾರ್ಥನೆಯೂ ಕೂಡ ಮಾಡ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನೋಡಿ, ಪರಿಶುದ್ಧಾತ್ಮನು ನಮಗೆ ಸಹಾಯಕನು, ನಮ್ಮ ಕೌನ್ಸಿಲರ್, ನಮ್ಮ ಬೆಸ್ಟ್ ಫ್ರೆಂಡ್, ನಮ್ಮ ಕಂಫರ್ಟರ್ ಆಗಿದ್ದಾನೆ. ನಾವು ಎಲ್ಲೆಲ್ಲಿಯೋ ಹುಡುಕ್ತೇವೆ, ಯಾರ್ಯಾರನೋ ಆಲೋಚನೆ ಕೇಳ್ತೇವೆ. ನಮಗೆ ಆಲೋಚನೆ ಹೇಳಲಿಕ್ಕೆ, ನಮಗೆ ಸಹಾಯ ಮಾಡಲಿಕ್ಕೆ, ನಮ್ಮನ್ನು ಸಂತೈಸಲಿಕ್ಕೆ, ನಮ್ಮನ್ನು ಬಲಪಡಿಸಲಿಕ್ಕೆ ಪರಿಶುದ್ಧಾತ್ಮನು ನಮ್ಮ ಸಂಗಡ ಯಾವಾಗಲೂ ಇದ್ದಾನೆ. ನೋಡುವುದಾದರೆ, ಒಮ್ಮೆ ಒಬ್ಬ ಹೆಂಗಸು ಸ್ನಾನದ ಮನೆಯಲ್ಲಿ ಒಂದು ದೊಡ್ಡ ನಾಗರಹಾವನ್ನು ನೋಡ್ತಾಳೆ. ಆಕೆ ಅದನ್ನೇನು ಮಾಡ್ತಾಳೆ ಗೊತ್ತಾ? ಆತ್ಮದಿಂದ ತುಂಬಿದವಳಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸ್ತಾಳೆ. ಹಾವು ತನ್ನ ತಲೆಯನ್ನು ಕೆಳಗೆ ಹಾಕಿ ಅದನ್ನು ಒಡೆದು ಸಾಯುವವರೆಗೂ ಅದು ತಲೆ ಎತ್ತಲೇ ಇಲ್ಲ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂದು ಸೇನಾಧೀಶ್ವರನಾದ ಯೆಹೋವನು ಹೇಳಿದನು ಎಂಬುದಾಗಿ ಜಕರನ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 6ನೇ ವಚನದಲ್ಲಿ ಓದ್ತೇವೆ. ಆ ಹೆಂಗಸು ತನ್ನ ಬಲ, ತನ್ನ ಪರಾಕ್ರಮದಿಂದ ಮಾಡಲಿಲ್ಲ. ದೇವರೊಟ್ಟಿಗೆ ಆತ್ಮನಿಂದ ತುಂಬಲ್ಪಟ್ಟವಳಾಗಿ ಅನ್ಯ ಭಾಷೆಯೊಂದಿಗೆ ಮಾತನಾಡಿ, ನಮ್ಮ ಜೀವಿತದಲ್ಲೂ ಅಷ್ಟೇ ಅನೇಕ ಸಮಯದಲ್ಲಿ ಒಂದು ಸಮಸ್ಯೆಯನ್ನು, ಹೋರಾಟಗಳನ್ನು ನೋಡುವಾಗ ನಾವು ಎದುರುಕೊಳ್ತೇವೆ. ಆದರೆ ಆತ್ಮದಿಂದ ತುಂಬಲ್ಪಟ್ಟವರಾಗಿ ಆತ್ಮನ ಆಲೋಚನೆಯನ್ನು, ಆತ್ಮನ ಸಹಾಯವನ್ನು, ಆತ್ಮನ ನಡೆಸುವಿಕೆಯನ್ನು ನಾವು ಕೇಳ್ತಾ ಇದ್ದೇವೆ. ನೋಡಿ, ಅದಕ್ಕೆ ವಾಕ್ಯ ಹೇಳ್ತದೆ, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ,
ನನ್ನ ಆತ್ಮದಿಂದಲೇ, ಅಂದರೆ ದೇವರ ಆತ್ಮದಿಂದಲೇ ನಮ್ಮ ಜೀವಿತದಲ್ಲಿ ಬರುವ ಪ್ರತಿಯೊಂದಕ್ಕೂ ಜಯವನ್ನು ಆತನು ಕೊಡುವ ಆತನಾಗಿದ್ದಾನೆ. ನ್ಯಾಯ ಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಸಂಸೋನನ ಮೇಲೆ ದೇವರ ಆತ್ಮನು ಬಲವಾಗಿ ಇಳಿದು ಬಂದಾಗ ಒಂದು ಚಿಕ್ಕ ಮೇಕೆಯನ್ನು ಸೀಳುವ ರೀತಿಯಲ್ಲಿ ಬರಿಗೈಯಲ್ಲಿ ಸಿಂಹವನ್ನು ಸೀಳಿಬಿಟ್ಟನು. ನೋಡಿ, ಪರಾಕ್ರಮಶಾಲಿ ನಮ್ಮ ದೇವರಾಗಿದ್ದಾನೆ. ಆತ್ಮನು ಒಬ್ಬ ಚಿಕ್ಕ ಮನುಷ್ಯನಲ್ಲಿ, ದೊಡ್ಡ ದೇವರು ಚಿಕ್ಕ ಮನುಷ್ಯನಲ್ಲಿ ಬರುವಾಗ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಈ ಸಂಸೋನನ ಎಷ್ಟು ಪರಾಕ್ರಮಶಾಲಿ ಆಗಿದ್ದಾನಂದರೆ, ಚಿಕ್ಕ ಮೇಕೆಯನ್ನು ಸೀಳೆ ಬಿಡುವ ರೀತಿಯಲ್ಲಿ ಸಿಂಹವನ್ನು ಅವನು ಸೀಳೆ ಬಿಡ್ತಾನೆ. ಗಿದ್ಯೋನನ ಮೇಲೆ ದೇವರ ಆತ್ಮನು ಇಳಿದು ಬಂದಾಗ ತುತ್ತೂರಿಯನ್ನು ಊದುತ್ತಾ ಶತ್ರುಗಳ ಮೇಲೆ ಜಯವನ್ನು ಹೊಂದಿದನು. ಹಾಗಾದರೆ ಯಾರ ಮೇಲೆ ಪರಿಶುದ್ಧ ಆತ್ಮನು ಯಾರ ಜೀವಿತದಲ್ಲಿ ಇರ್ತಾನೋ, ಯಾರ ಜೀವಿತದಲ್ಲಿ ಕಾರ್ಯ ಮಾಡಲು ಯಾರು ಒಪ್ಪಿಸಿ ಕೊಡ್ತಾರೋ, ಆತನಿಗೆ ಯಾರು ವಿಧೇಯತೆ ತೋರಿಸ್ತಾರೋ, ಅವರ ಜೀವಿತದಲ್ಲಿ ಜಯವನ್ನು ಸಂಪೂರ್ಣವಾಗಿ ಅವರು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಹಾಗಾದರೆ ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ಮಾತ್ರವೇ ನಾವು ಬಲವನ್ನು ಹೊಂದಲಿಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ನಮಗೆ ಬಲವನ್ನು ಕೊಡುವ ಆತನಾಗಿದ್ದಾನೆ. ನಮಗೆ ಎಷ್ಟೋ ಸಮಯದಲ್ಲಿ ಬಲ ಕಳ್ಕೊಂಡು ಬಿಡ್ತೇವೆ. ನಾವು ಬರುವ ಸಮಸ್ಯೆಯನ್ನು, ಹೋರಾಟ, ವೇದನೆಯನ್ನು ನೋಡುವಾಗ ನಮ್ಗೆ ಬಲನೇ ಇಲ್ಲದಂತ ಆಗೋಗ್ತದೆ. ಆದರೆ ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಮುಂದಾಗಿ ನಾಯಕನಂತೆ ಧ್ವಜ ಹಿಡಿದು ನಮ್ಮ ಶತ್ರುವಿನ ವಿರುದ್ಧವಾಗಿ ಜಯವನ್ನು ಕೊಡುವ ಆತನಾಗಿದ್ದಾನೆ. ಯೆಹೋವ ನಿಸ್ಸಿಯಾಗಿ ಆತನು ನಮಗೆ ಬಿಡುಗಡೆಯ ಕೊಡುವಂಥ ಆತ್ಮವಾಗಿದ್ದಾನೆ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು ಎಂದು ವಾಕ್ಯ ಹೇಳ್ತದೆ. ಆತ್ಮನ ಅಭಿಷೇಕದಿಂದ ತುಂಬಿದವರಾಗಿ ಧೈರ್ಯದಿಂದ ನಾವು ಮುಂದೆ ಸಾಗೋಣ. ಹಾಗಾದರೆ 4ನೆಯ ಆಯುಧ ಯಾವುದಾಗಿದೆ ಎಂದು ನೋಡುವುದಾದರೆ ಪರಿಶುದ್ಧ ಆತ್ಮ. ಈ ಪರಿಶುದ್ಧ ಆತ್ಮನೆಂಬ ಆಯುಧ ಮತ್ತು ಯೋಧನ ನಮ್ಮ ಸಂಗಡ ಇರುವಾಗ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಯುದ್ಧವು ಕರ್ತನದಾಗಿದೆ, ಸೈತಾನನು ಸೋಲುವುದು ನಿಶ್ಚಯ. ಜಯ ನಮ್ಮದು. ಜಯ ಕೊಡುವ ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸಿದ್ದಾರೆ ಎಂದು ಭಾವಿಸ್ತೇನೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ಸುಂದರವಾದ ವಾಕ್ಯಗಳಿಗಾಗಿ ಸ್ತೋತ್ರ. ವಿಶೇಷವಾಗಿ ಈ ವಾಕ್ಯವನ್ನು ನೋಡುವಂತಹ ಸಹೋದರ ಸಹೋದರಿಯ ಜೀವಿತವನ್ನು ಬದಲಾಯಿಸು, ಮಾರ್ಪಡಿಸು, ಬಲವನ್ನು ಅನುಗ್ರಹಿಸಬೇಕಾಗಿ, ಯುದ್ಧ ಗೆಲ್ಲಲಿಕ್ಕೆ ಬೇಕಾದ ಆಯುಧಗಳನ್ನು ಧರಿಸಿಕೊಳ್ಳಿಕ್ಕೆ ನೀನು ತಾನೇ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.